ಒನ್ ನೇಷನ್ ಒನ್ ಎಲೆಕ್ಷನ್ ಫೈನಲಿ ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ನಿನ್ನೆ ಆಗಬೇಕು ಅಂತ ಇದ್ರು, ಬಟ್ ಏನು ಲೆಕ್ಕಾಚಾರ, ಬಿಜೆಪಿಯ ಲೆಕ್ಕಾಚಾರ, ಕಾಂಗ್ರೆಸ್ನವ್ರದ್ದು ಏನಿದೆ ಇದಕ್ಕೆ ಯಾವ ರೀತಿಯಾಗಿ ಅಂತ ಬಿಜೆಪಿ ಅವರು ಲೆಕ್ಕಾಚಾರ ಹಾಕೊಳ್ತಾ ಇದ್ರು. ಫೈನಲಿ ಇವತ್ತು ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ, ಬಿಲ್ ಮಂಡಿಸಿದ್ದಾರೆ ಕೇಂದ್ರ ಕಾನೂನು ಸಚಿವ ಮೆಘವಾಲ್ ಅವರು. ಮಸೂದೆಗೆ ವಿಪಕ್ಷಗಳು ತೀವ್ರ ವಿರೋಧ ಮತ್ತು ಆಕ್ರೋಶ ಬಂತು. ಆಡಳಿತ ಪಕ್ಷದ ಸಲಹೆ ಮೇರೆಗೆ ಜೆಪಿಸಿಗೆ ಈಗ ಸ್ಪೀಕರ್ ಅವರು ನೀಡಿದ್ದಾರೆ. ಬಿಲ್ ಪರಾಮರ್ಶೆಗೆ ಜಂಟಿ ಸಂಸದೀಯ ಸಮಿತಿಗೆ ವರ್ಗಾವಣೆ ಆಗಿದೆ. ರಾಜ್ಯ ಸರ್ಕಾರಗಳು ಕೇಂದ್ರದ ಅಡಿಯಾಳುಗಳಲ್ಲ, ಇದರಿಂದ ಸಮಸ್ಯೆ ಆಗಿಬಿಡುತ್ತೆ ಅನ್ನುವಂಥ ವಿರೋಧ ಪಕ್ಷಗಳು ಮಾತನಾಡ್ತಾ ಇದ್ರು. ಏನಾಗಿದೆ ಇವತ್ತು ಒಟ್ಟಾರೆ ಬೆಳವಣಿಗೆ, ಅದರ ವರದಿ ಇದೆ ನೋಡಿ. ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡನೆ, ವಿಪಕ್ಷಗಳ ವಿರೋಧ ಜೆಪಿಸಿಗೆ ನೀಡಿದ ಸ್ಪೀಕರ್. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸುವ ಸಂವಿಧಾನಾತ್ಮಕ ತಿದ್ದುಪಡಿ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಸರ್ಕಾರ, ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ರು. ವಿರೋಧ ಪಕ್ಷಗಳ ಜೊತೆಗೆ ಆಡಳಿತ ಪಕ್ಷದ ಸಲಹೆ ಮೇರೆಗೆ ಬಿಲ್ ಪರಾಮರ್ಶೆಗೆ ಜಂಟಿ ಸಂಸದೀಯ ಸಮಿತಿ ನೀಡಲಾಯಿತು. ಬಿಲ್ ಮಂಡನೆ ಬೆನ್ನಲ್ಲೇ ವಿರೋಧ ಪಕ್ಷಗಳಿಂದ ವ್ಯಾಪಕ ಟೀಕೆ ವ್ಯಕ್ತ ಆಯಿತು. ಕೇಂದ್ರ ಮತ್ತು ರಾಜ್ಯದ ಅವಧಿಯನ್ನ ಹೇಗೆ ಏಕಕಾಲದಲ್ಲಿ ಮಾಡೋಕೆ ಸಾಧ್ಯ? ಭಾರತ ಒಕ್ಕೂಟ ದೇಶ, ಕೇಂದ್ರೀಕರಣ ಮಾಡೋದು ಸರಿಯಲ್ಲ, ಇದು ಸಂವಿಧಾನ ವಿರೋಧಿ ತಿದ್ದುಪಡಿ ಅಂತ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಆಕ್ರೋಶ ಹೊರಹಾಕಿದ್ರು. ಸಂಸದ ಧರ್ಮೇಂದ್ರ ಯಾದವ್ ಮಾತನಾಡಿ, ಎಲ್ಲಾ ರಾಜ್ಯಗಳ ಬೇರೆ ಬೇರೆ ವೈವಿಧ್ಯತೆ ಹೊಂದಿದೆ. 8 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಒಟ್ಟಿಗೆ ಮಾಡೋಕೆ ಸಾಧ್ಯ ಇಲ್ಲ. ಹೀಗಾಗಿ ಇಡೀ ದೇಶದಲ್ಲಿ ಒಟ್ಟಿಗೆ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. Federalism and the structure of our democracy, and therefore the bills which have been moved by the Honorable Minister of Law and Justice absolutely assault the basic structure of the Constitution and are beyond the legislative competence of this House, and therefore they need to be opposed ab initio, and the introduction of those bills have to be stopped. ರಾಜ್ಯ ಸರ್ಕಾರಗಳು ಕೇಂದ್ರದ ಅಡಿಯಾಳುಗಳಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಟಿಎಂಸಿ ಕೆಂಡಾಮಂಡಲ. ಈ ಬಿಲ್ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಗಳು ಕೇಂದ್ರದ ಅನುಯಾಯಿಗಳಲ್ಲ, ಅಡಿಯಾಯಿಗಳೂ ಅಲ್ಲ. ಈ ಬಿಲ್ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರಗಳು ಕೇಂದ್ರದ ಅಡಿಯಾಳುಗಳಲ್ಲ ಅಂತ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಗುಡುಗಿದ್ರು. ಈ ತಿದ್ದುಪಡಿಯಲ್ಲಿ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಪವರ್ ಸಿಗಲಿದೆ, ಚುನಾವಣಾ ಆಯೋಗ ನಿಯಂತ್ರಣ ತಪ್ಪಲಿದೆ ಎಂದರು. ಲೋಕಸಭೆ ವಿರೋಧ ಪಕ್ಷದ ಉಪನಾಯಕ ಗೌರವ್ ಗೊಗಾಯ್ ಮಾತನಾಡಿ, ಸಂವಿಧಾನದಲ್ಲಿ ರಾಷ್ಟ್ರಪತಿಗಳಿಗೆ ವಿಶೇಷ ಅಧಿಕಾರ ಕೊಟ್ಟಿದೆ, ಆದರೆ ಮಸೂದೆಯಲ್ಲಿ ಈ ಹಕ್ಕನ್ನು ಚುನಾವಣಾ ಆಯೋಗಕ್ಕೆ ನೀಡಿದೆ. ನೀತಿ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಇದನ್ನ ಜೆಪಿಸಿಗೆ ಕಳಿಸಬೇಕು ಅಂದ್ರು. ಇದು ಅಧ್ಯಕ್ಷೀಯ ಚುನಾವಣೆ ಬೆಂಬಲಿಸುತ್ತೆ, ಪ್ರಾದೇಶಿಕ ಪಕ್ಷಗಳು ನಾಶ ಆಗುತ್ತೆ ಅಂತ ಎಂಐಎಂ ಸಂಸದ ಅಸಾವುದ್ದೀನ್ ಓವೈಸಿ ವಿರೋಧ ವ್ಯಕ್ತಪಡಿಸಿದ್ರು. ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. Sir, this bill violates the right to democratic self-government, which is part of Article 1419. And if a legislative assembly is dissolved, sir, and midterm elections are conducted, the tenure of that assembly will not be for 5 years, sir. This in itself is a violation of parliamentary democracy, which envisages a tenured legislature. Sir, constitutional scheme makes it clear that once elections are conducted, the House should have a right to function for next 5 years. This is violation of basic structure. That such a provision is being done for administrative convenience, not for constitutional purpose. दो जो कानून है, Constitutional Amendment 129 Constitutional Amendment Act और the bill to further amend Government of Union Territories Act 63, National Capital Territories 91, Jammu Kashmir Reorganization Act 2019, ये दोनों कानून संविधान और नागरिकों के वोट देने के जो उनकी संवैधानिक अधिकार है उस पर आक्रमण है, और इसका हम पुरजोर विरोध करते हैं. विरोध का आधार ये है कि इस सबसे पहले 82(5) में चुनाव आयोग को जो यहाँ पे ताकत दी गई है कि चुनाव आयोग आज राष्ट्रपति को अपना एक निर्णय दे सकते हैं कि कब निर्वाचन हो सकता है. ये कभी भी इससे पहले चुनाव आयोग की ऐसी ताकत भारत के संविधान के निर्माताओं ने नहीं बनाया है. ಏಕ ಚುನಾವಣಾ ವ್ಯವಸ್ಥೆಗೆ ಟಿಡಿಪಿ ಬೆಂಬಲ, ಜೆಪಿಸಿಗೆ ಕೊಡುವುದೇ ಸೂಕ್ತ ಎಂದ ಅಮಿತ್ ಶಾ. ದೇಶದ ಭವಿಷ್ಯದ ದೂರದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆ ಜಾರಿಯಾಗಬೇಕಾಗಿದೆ. ನಾವು ಇದಕ್ಕೆ ಬೆಂಬಲಿಸುತ್ತೇವೆ ಅಂತ ಟಿಡಿಪಿ ಸಂಸದರು ಹೇಳಿದರು. ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಕೂಡ ಬಿಲ್ ಬೆಂಬಲಿಸಿತು. ವಿರೋಧ ಪಕ್ಷಗಳ ಟೀಕೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಇದನ್ನ ಜೆಪಿಸಿಗೆ ನೀಡಬಹುದು ಅಂತ ಗೃಹ ಸಚಿವ ಅಮಿತ್ ಶಾ ಹೇಳಿದರು. कि इसको जेपीसी को दे देना चाहिए. जब ये संविधान सुधार का विधेयक, संवैधानिक संशोधन जब कैबिनेट में चर्चा में आया, तब प्रधानमंत्री जी ने स्वयं मंशा व्यक्त करी थी कि इसको जेपीसी को देना चाहिए. इस पर विस्तृत चर्चा सभी स्तर पर होनी चाहिए.
इसलिए मुझे लगता है कि इसमें सदन का ज्यादा समय जाया करे बगैर अगर मंत्री जी कहते हैं कि इसको जेपीसी को सौंपने के लिए वो तैयार है, ಅಷ್ಟಕ್ಕೂ ವಿರೋಧ ಪಕ್ಷಗಳ ಟೀಕೆ ಯಾಕೆ ಅನ್ನೋದನ್ನ ನೋಡುವುದಾದ್ರೆ ಒಕ್ಕೂಟ ವ್ಯವಸ್ಥೆ ದುರ್ಬಲಗೊಳ್ಳಲಿದೆ, ರಾಜ್ಯಗಳ ಸ್ವಾಯತ್ತತೆ ನಾಶ ಆಗುವ ಸಾಧ್ಯತೆ ಇದೆ, ರಾಜ್ಯಗಳ ಅಧಿಕಾರ ಮೊಟಕುಗೊಂಡು ಅಧಿಕಾರ ಕೇಂದ್ರೀಕರಿಸಬಹುದು, ಏಕಕಾಲಿಕ ಚುನಾವಣೆಗಳು ಸ್ಥಳೀಯ ಸಮಸ್ಯೆಗಳನ್ನ ಮರೆ ಮಾಡಬಹುದು, ರಾಷ್ಟ್ರೀಯ ಸಮಸ್ಯೆಗಳು ಸ್ಥಳೀಯ ಚುನಾವಣೆಗಳಲ್ಲಿ ಮೇಲುಗೈ ಸಾಧಿಸಬಹುದು, ರಾಷ್ಟ್ರೀಯ ಮತ್ತು ಸ್ಥಳೀಯ ಸಮಸ್ಯೆಗಳು ಘರ್ಷಣೆ ಆಗಬಹುದು, ಸ್ಥಳೀಯ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ವಿಪಕ್ಷಗಳ ಸಾಮರ್ಥ್ಯ ದುರ್ಬಲ ಆಗುವ ಸಾಧ್ಯತೆ ಇದೆ, ರಾಜ್ಯಗಳ ಅಧಿಕಾರ ಮೊಟಕುಗೊಳಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಸಿಗಲಿದೆ. ಈ ಎಲ್ಲಾ ಕಾರಣಗಳಿಂದಾಗಿ ಜೆಪಿಸಿಗೆ ಬಿಲ್ ಅನ್ನ ನೀಡಬೇಕು ಅಂತ ವಿರೋಧ ಪಕ್ಷದ ನಾಯಕರು ಒತ್ತಾಯಿಸಿದ್ದಾರೆ. ತೀವ್ರ ಒತ್ತಾಯದ ಬಳಿಕ ಮಾತನಾಡಿದ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಆರ್ಟಿಕಲ್ 360A ಉಲ್ಲಂಘನೆ ಆಗಲ್ಲ, ಇದು ರಾಜ್ಯದ ಅಧಿಕಾರವನ್ನ ಕಿತ್ಕೊಳ್ಳೋದಿಲ್ಲ, ಒಕ್ಕೂಟ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗಲ್ಲ, ಈ ಬಿಲ್ ಆಕಸ್ಮಿಕವಾಗಿ ಬಂದಿಲ್ಲ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿ ವಿಸ್ತೃತ ಚರ್ಚೆ ಮಾಡಿ ಶಿಫಾರಸು ಮಾಡಿದೆ. 21 ವರ್ಷದಿಂದ ಈ ವಿಚಾರ ಬಾಕಿ ಉಳಿದಿದ್ದು ಯಾರೂ ಗಮನ ಹರಿಸಲಿಲ್ಲ. ನರೇಂದ್ರ ಮೋದಿಯವರು ಈ ಬಗ್ಗೆ ಗಮನ ಹರಿಸಿದ್ದಾರೆ. ನಾವು ಜೆಪಿಸಿಗೆ ನೀಡೋಕೆ ಇಚ್ಛಿಸ್ತೇವೆ ಎಂದರು. संविधान सभा में प्रधानमंत्री नरेंद्र मोदी जी ने मुझे ये अवसर दिया है। बाबा साहब भीमराव अंबेडकर पहले इस देश के कानून मंत्री थे। जिस वर्ग से बाबा साहब आते थे उसी वर्ग से मैं आ रहा हूँ। ये नरेंद्र मोदी जी ने बहुत बड़ा अवसर दिया है मुझे। तो अध्यक्ष जी, मैं ये बात सदन में रख रहा हूँ, इसलिए मैं कह रहा हूँ कि संविधान सभा में बहस के दौरान, नाउ यू हैव टू लिसन टू मी, संविधान सभा में बहस के दौरान 4 नवंबर 1948 को बाबा साहब ने क्या कहा? संघवाद का मूल सिद्धांत यह है कि विधायिका और कार्यपालिका की सत्ता केंद्र और राज्यों के बीच केंद्र द्वारा बनाए गए किसी कानून के द्वारा नहीं बल्कि संविधान द्वारा ही बंटी होती है। क्या? यूनियन लिस्ट, स्टेट लिस्ट, कंकरेंट लिस्ट, हम किसी सूची में कोई संशोधन नहीं कर रहे हैं साहब। कैसे संघवाद पे चोट कर रहे हैं? हम नहीं कोई चोट कर रहे हैं। दूसरा, बाबा साहब ने कहा था भारतीय संघ राज्यों के बीच किसी समझौते का परिणाम नहीं है। ये बाबा साहब का कोट ही है। ಇನ್ನು ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರಲ್ಲೂ ಎನ್ಡಿಎ ಸಂಖ್ಯಾಬಲವಿಲ್ಲ. ಎಲ್ಲರ ಒಮ್ಮತ ಪಡೆದೇ ಮಸೂದೆ ಅಂಗೀಕಾರ ಆಗಬೇಕಾಗಿದೆ. ಯಾರ್ಯಾರ ಬಲ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ, ಲೋಕಸಭೆ ಸಂಖ್ಯಾಬಲ 543, ಮೂರನೇ ಎರಡರಷ್ಟು ಸಂಖ್ಯಾಬಲ ಅಂದ್ರೆ 362, ಎನ್ಡಿಎ ಹತ್ರ ಇರೋದು 298, ಇಂಡಿ ಬಳಿ 233, ಇತರರು 11, ಒಂದು ರಾಷ್ಟ್ರ ಒಂದು ಚುನಾವಣೆಯ ರಾಜ್ಯಸಭೆ ಸಂಖ್ಯಾಬಲ 234 ಸದಸ್ಯರಿದ್ದಾರೆ. ಮೂರನೇ ಎರಡರಷ್ಟು ಸಂಖ್ಯಾಬಲ ಅಂದ್ರೆ 156 ಆಗುತ್ತೆ. ಎನ್ಡಿಎ ಬಳಿ 135 ಜನ ಸಂಸದರಿದ್ರೆ ಇಂಡಿ ಬಳಿ 108 ಸದಸ್ಯರಿದ್ದಾರೆ. ಈ ಮಧ್ಯೆ ಆಡಳಿತ ಪಕ್ಷ ಮತ್ತು ಕಾನೂನು ಸಚಿವರು ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಮಸೂದೆಯನ್ನು ಧ್ವನಿ ಮತದ ಮೂಲಕ ಜಂಟಿ ಸಂಸದೀಯ ಸಮಿತಿಗೆ ನೀಡಲಾಯಿತು. ಈಗ ಸರ್ಕಾರ ಸಂಸದರ ಸಂಖ್ಯೆ ಆಧರಿಸಿ ಸರ್ಕಾರ ಜೆಪಿಸಿ ಮಾಡಲಿದ್ದು, ಪರಾಮರ್ಶೆ ಬಳಿಕ ಇದು ಮತ್ತೊಮ್ಮೆ ಮಂಡನೆ ಆಗಲಿದೆ. ಅದ್ಯಾಗೋ ಬಿಲ್ ಪಾವತಿ ಮಾಡೋದಕ್ಕೆ 2/3 ಆಫ್ ದ ಮೆಜಾರಿಟಿ ಬೇಕಿದ್ದು, ಈ ಪ್ರಮಾಣದ ಬೆಂಬಲ ಸಿಗುತ್ತಾ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ. ಸೊ ಇನ್ನು ಜೆಪಿಸಿ ಯಾವ ರೀತಿಯಾಗಿ ಇದನ್ನು ನೋಡುತ್ತೆ, ಹೇಗೆ ಇದ್ರ ಬಗ್ಗೆ ನೋಡುತ್ತೆ ಅನ್ನೋದನ್ನು ನೋಡೋಣ. ಪರಾಮರ್ಶೆ ಆಗಬೇಕು, ಅದಾಗಲೇ ಅದು ಒಳ್ಳೆಯದು ಕೆಟ್ಟದ್ದು ಏನು ಅನ್ನೋದು ಗೊತ್ತಾಗುತ್ತೆ. ಆಗಕ್ಕೆ ಬಿಡಿ, ದೇಶದ ಜನನೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಲಿ, ಗೊತ್ತಾಗುತ್ತೆ.